ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ ಸಿರಿ ಯಾರು ಬಂದಿದ್ದಾರೆ ನೋಡಿ. ತುಳಸಿ ಏನಮ್ಮ ಮನೆಯಲ್ಲಿ ಎಲ್ಲಾರು ಆ ಮನೆಯವ್ರ ಬಗ್ಗೆ ಯಾಕೆ ಮಾತು? ಅದನ್ನೆಲ್ಲ ಆಮೇಲೆ ನಿಧಾನ ಕೂತ್ಕೊಂಡು ಮಾತಾಡ್ಬೋದು. ಬಸ್ಸು ನೀನು ಇಲ್ಲೇ ನಿಂತಿದ್ಯಾ, ಹೋಗಿ ಜ್ಯೂಸ್ ತಗೊಂಡ್ ಬಾ. ಆಮೇಲೆ ಊಟಕ್ಕೆ ಏನ್ ಮಾಡ್ತಿದ್ಯಾ ಹೇಳು, ಅವ್ರಿಗೇನಿಷ್ಟನೋ ಅದನ್ನೇ ಮಾಡು. ಏನ್ ಬಸ್ಸು ಇಲ್ಲೇ ನೋಡ್ತಾ ನಿಂತಿದ್ಯಾ, ಹೋಗಿ ಜ್ಯೂಸ್ ಮಾಡ್ಕೊಂಬಾ. ಅಮ್ಮ, ಪಲ್ಯ ನಾನೇ ಮಾಡಿದ್ದು, ಚೆನ್ನಾಗಿದ್ಯಾ? ಹೌದಮ್ಮ, ಸಂಧ್ಯಾ ಈ ನಡುವೆ ಮನೆ ಕೆಲಸದಲ್ಲೆಲ್ಲ ತುಂಬಾನೇ ಸಹಾಯ ಮಾಡ್ತಾಳೆ. ಚೆನ್ನಾಗಿದೆ ನೋಡಿ, ಇನ್ಮೇಲೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ, ಅವ್ರಿಗೇನು ಬೇಕೋ ಅದನ್ನೇ ಮಾಡಿ. ಯಾವುದಕ್ಕೂ ಯೋಚನೆ ಮಾಡಬೇಡಿ. ಮನೆಗೇನು ತಿನ್ಸಿಬೇಕು ನಾನು ತರ್ತೀನಿ. ಆಮೇಲೆ ಇನ್ನೊಂದು, ಅವ್ರ ಹತ್ರ ಮನೇಲಿ ಕೆಲಸ ಮಾಡ್ಸಕ್ಕೆ ಹೋಗ್ಬೇಡಿ. ಇನ್ಮೇಲೆ ಅವ್ರಿಗೆ ಮನೇಲಿ ಆರಾಮಾಗಿರ್ಬೇಕು. ಆಯ್ತು ಸಮರ್ಥ್, ಅವರಿಲ್ಲಿರೋಷ್ಟು ದಿನಾನೂ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ಇರೋಷ್ಟು ದಿವಸ ಏನಮ್ಮ ಬಂತು, ಅವ್ರು ನಾಳೆನೇ ಬಂದು ಕರ್ಕೊಂಡು ಹೋಗ್ತಾರಲ್ಲ, ಇನ್ನೇನು? ಏನ ಕರ್ಕೊಂಡು ಹೋಗ್ತಾರ? ಯಾರು ಅವರ? ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಅವ್ರ ಯೋಗ್ಯತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಶೋಕಿಗೋಸ್ಕರ ಇವ್ರ ಜೀವನದಲ್ಲಿ ಆಟ ಆಡಿದ್ರು. ಇವರು ಅಷ್ಟೇ ಅಂಥವ್ರನ್ನೆಲ್ಲ ನಂಬ್ಕೊಂಡೋಗಿ ಅವ್ರ ಮನೆಗೋಸ್ಕರ ಏನೇನೋ ಮಾಡಿ ಸೋತೋದ್ರು. ಕಡೆಗೆ ಎಲ್ಲರೂ ಸೇರ್ಕೊಂಡು ಮಾಡಿದ್ದೇನು, ಇವ್ರನ್ನ ಮನೆಯಿಂದ ಓಡಿಸಿದ್ರು. ನಮ್ಮ ಮನೆಗೆ ದೇವತೆ ಅಂತ ಹೇಳ್ಕೊಂಡು ನಾಟಕ ಆಡ್ತಿದ್ರು. ಈಗ ದೇವತೆ ಬೇಡವಾಗ್ಬಿಟ್ಲಾ? ಪಾಪು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮತ್ತಿನ್ನೇನು, ಇಷ್ಟೆಲ್ಲ ಆದ್ಮೇಲೆ ಅವ್ರನ್ನ ಒಳ್ಳೆಯವ್ರು ಅಂತ ಅನ್ಬೇಕಾ? ನಿಮ್ಗಂತ ಒಳ್ಳೆ ಮನ್ಸಿರ್ಬೋದು, ನನಗಿಲ್ಲ. ಇನ್ಮೇಲೆ ಆ ಮನೆ ಬಗ್ಗೆ ಒಂದು ನಿಮಿಷನೂ ಚಿಂತೆ ಮಾಡಬೇಡಿ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ಈ 1 ವರ್ಷನ ಮರೆತು ಮತ್ತೆ ಮೊದಲಿನಾಗೆ ಈ ಮನೇಲೇ ಇದ್ಬಿಡಿ. ಏ ದಡ್ಡ, ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡು. ಬೇಕಾಗಿಲ್ಲ ತಾತ. ಇವರು ನಾ ಮನೆಯಿಂದ ಆಚೆ ಹಾಕೋ ಕಾರಣ ಏನೇ ಇದ್ರು ನನಗದು ಯಾವುದು ಬೇಕಾಗಿಲ್ಲ. ಅವರೆಲ್ಲರೂ ಬಂದು ಮನೆ ಕರ್ಕೊಂಡು ಹೋಗುವಂತ ಇವ್ರ ಮುಂದೆನೇ ಹೇಳಿದಾಗ ನನಗೆ ಎಷ್ಟು ಬೇಜಾರಾಗಿ ಗೊತ್ತಾ? ಇನ್ನು ಮುಂದೆ ತನ್ನ ಜೀವನನ ಆ ಮನೆಗೆ ಮುಡುಪಾಗಿಡ್ಬೇಕು ಅಂತ ಹೋದ್ರಲ್ಲ ಇವರು, ಇಂಥವ್ರನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಅಂಥವ್ರ ಬಗ್ಗೆ ಏನು ತಿಳ್ಕೋಬೇಕು? ಇನ್ಮೇಲೆ ನಮ್ಮ ಮನೇಲಿ ನಮ್ಮ ಪಾಡಿ ನಾವು ನೆಮ್ಮದಿಯಾಗಿದ್ಬಿಡೋಣ. ಮಾವ, ಏನಿದೆಲ್ಲ? ಅವನು ಏನು ಮಾತಾಡ್ತಾ ಇದ್ದಾನೆ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ವಾ? ನಾನು ನಿನ್ನನ್ನು ಅದೇ ಕೇಳಬೇಕು ಅಂತಿದ್ದೆ ತುಳಸಿ. ನೀನು ಅವನಿಗೇನು ಹೇಳಲಿಲ್ವಾ? ಪಾಪುಗೆ ನೀವು ಹೇಳಿದ್ದೀರಾ ಅನ್ಕೊಂಡೆ. ಇಲ್ಲ, ಸಮರ್ಥ್ಗೆ ಯಾವ ವಿಚಾರನೂ ಗೊತ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.